ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಆ ವಿಶೇಷವಾದ ರೀತಿಯಲ್ಲಿ ಮುಂದೆ ಬಂದು ಇವತ್ತು ಏನಾಗ್ತಾ ಇದ್ದಾರೆ ಹೆಚ್ಚಾಗಿ ಕರ್ತನಿಗಾಗಿ ಸಾಕ್ಷಿಗೆ ನಿಂತಿದ್ದಾರೆ. ಅವರು ಯಾವ ರೀತಿಯಿಂದ ಜೀವಿಸ್ತಾ ಇದ್ದಾರೆ ಅಂದ್ರೆ ನಾವು ನೋಡ್ತೇವೆ ಥೆಸಲೋನಿಕ ಸಭೆಯ ವಿಶ್ವಾಸಿಗಳು ಅವರು ಪೌಲನ ಹೊರತುಪಡಿಸಿ ಬೇರೆಯವರಿಂದ ಬೇರೆಯಾದ ಬೋಧನೆಯನ್ನ ತಂದು ಅವರನ್ನ ಏನ್ ಮಾಡಿದ್ರು, ಮಿಸ್ಲೀಡ್ ಮಾಡಿದ್ರು, ಅಥವಾ ಸರಿ ತಪ್ಪು ಬೋಧನೆಯಿಂದ ಅವ್ರನ್ನ ಏನ್ ಮಾಡಿದ್ರು, ಅವರ ಮಧ್ಯದಲ್ಲಿ ಅನೇಕ ಇದು ವಿಷಯಗಳನ್ನ ಗಲಭೆಗೊಳಿಸಿದ್ರು. ಅದಕ್ಕೆ ಥೆಸಲೋನಿಕ ಸಭೆ ಎದುರಿಸುವಂತ ವಿಶ್ವಾಸದ ಜೀವಿತ ಆ ಕರ್ತನ ಒಂದು ವಿಶೇಷವಾದ ಸೇವೆ ಮೂಲಕ ಪೌಲನು ಅವರ ಮಧ್ಯದಲ್ಲಿ ಇದ್ಕೊಂಡು ಅವರನ್ನ ಬಹಳವಾಗಿ ಏನ್ ಮಾಡ್ದ, ಅವರಿಗೆ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆಯ ಜೀವಿತದ ಮೂಲಕ ಅವರಿಗೆ ಧೈರ್ಯ ತುಂಬಿದ, ಅವರಿಗೆ ಅವನು ಸರಿಯಾದ ಬೋಧನೆಯನ್ನು ಮಾಡಿ ಅವ್ರನ್ನ ಪ್ರೋತ್ಸಾಹಪಡಿಸಿದ. ಅದಕ್ಕೆ ಇವತ್ತು ನಾವು ಸಹ ಈ ಒಂದು ನಮ್ಮ ಜೀವಿತ ಸಹ ಥೆಸಲೋನಿಕ ಸಭೆಯವರಿಗೆ ಹೋಲಿಸಿದರೆ ನಮಗೆ ಅನಿಸ್ತದೆ, ನಾವು ಥೆಸಲೋನಿಕ ಸಭೆ ವಿಶ್ವಾಸಿಗಳಿಗಿಂತಲೂ ಹೆಚ್ಚಾಗಿ ನಾವು ಏನಾಗಿದ್ದೇವೆ, ಆ ಕರ್ತನ ದಿನದ ಹತ್ತಿರವಾಗಿದ್ದೇವೆ. ಮತ್ತು ಪೌಲನು ತನ್ನಂತ ಆ ಪತ್ರಿಕೆಯ ಮೂಲಕವಾಗಿ ಅವರನ್ನ ಉದ್ದೇಶಿಸಿ ಅದನ್ನ ನಮಗೂ ಸಹ ಇವತ್ತು ತನ್ನ ಆತ್ಮನ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಪ್ರಕಟಿಸ್ತಾ ಇದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೇವೆ, ದೇವರ ವಾಕ್ಯಕ್ಕಾಗಿ ಅಲ್ಪ ಸಮಯವನ್ನು ತೆಗೆದಿಟ್ಟು ಕರ್ತನೇ ನೀನು ಏನ್ ಮಾಡು, ಮಾತನಾಡು. ಯಾಕಂದ್ರೆ ನಮಗೆ ಸಿಕ್ಕಂತ ನಮ್ಮದೇ ಭಾಷೆಯ ಎಲ್ಲಿ ನಾವು ಕೇಳುವಂತ ವಾಕ್ಯ, ಓದುವಂತ ವಾಕ್ಯ ಅದು ನಮ್ಮ ಕೈಗಳಲ್ಲಿದೆ. ಅದನ್ನ ನಾವು ಈ ಒಂದು ಅಂತರ್ಜಾಲದ ಮೂಲಕ ನಾವು ಅದನ್ನ ಸುಲಭವಾಗಿ ಕೇಳ್ತಾ ಇದ್ದೇವೆ. ಆದ್ರೆ ಇದು ಹಿಂದೆ ಕಷ್ಟ ಇದೆ. ಅದಕ್ಕೆ ಮತ್ತೊಂದು ಹೊತ್ತಿ ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದಂತಹ ಈ ಪತ್ರಿಕೆಯ ಏನು ಪ್ರಾರ್ಥನೆಯ ಜೀವಿತವನ್ನ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಪೌಲನು ಈ 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ಸಹ ಎದುರು ನೋಡ್ತಾ ಇದ್ದಂತೆ ಆ ದಿನವನ್ನ, ಯಾವುದು ಕರ್ತನ ದಿನ. ಸೊ ಇಲ್ಲಿ ನಮಗೆ ಎದುರು ನೋಡುವಂಥದ್ದು ಅವಾಗಿನಕ್ಕಿಂತಲೂ ಈಗ ಹೆಚ್ಚು ಅವಶ್ಯಕವಾಗಿದೆ. ಈಗಂತೂ ನಾವು ಏನಾಗಬೇಕಾಗಿದೆ, ಅವರು ಪಡುವಂತ ಹೆಚ್ಚು ಪ್ರಯಾಸ ಮತ್ತು ಅವ್ರಿಗಿದ್ದಂಥ ತಾಳ್ಮೆ, ಅವ್ರಿಗಿದ್ದಂಥ ಸೈರಣೆ, ಅವ್ರಿಗಿದ್ದಂಥ ನಂಬಿಕೆ, ಅವ್ರಿಗಿದ್ದಂಥ ಪ್ರೀತಿ ಮತ್ತು ಅವ್ರಿಗಿದ್ದಂಥ ಪ್ರಾರ್ಥನೆಯ ಇದು ಏನ್ ಗೊತ್ತಾ, ಒಂದು ಅವಶ್ಯಕತೆ ಈಗ ಬಹಳ ಹೆಚ್ಚಾಗಿದೆ. ಸೊ ಅವರು ಅಷ್ಟೊಂದು ಯಾಕೆ ಆದಿಸಭೆಯಲ್ಲಿದ್ದರು, ಅವರಿಗೆ ಆಗುತ್ತಾನೆ ಅವರಿಗೆ ಏನೋ ಪೌಲನ ಮೂಲಕ ಬೋಧನೆಯನ್ನ ಕೇಳ್ತಾ ಇರುವಾಗ ಅದು ಈಗ ಏನಾಗಿದೆ, ನಂಬುವಂತ ನಮಗೆ ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ನಮಗೆ ಅವರಿಗೆ ಹೋಲಿಸುವಂಥದ್ದು ವಿಷಯದಲ್ಲಿ ನಾವು ನೋಡಿದ್ರೆ ನಮಗೆ ಬಹಳ ಗಂಭೀರವಾದ ಒಂದು ಹೆಜ್ಜೆ ಇಡುವಂತ ಅವಶ್ಯಕತೆ ಇದೆ. ಅದಕ್ಕೆ ನಾವು ನೋಡೋಣ, ಕರ್ತನ ವಾಕ್ಯದ ಪ್ರಕಾರ ನಾವೆಲ್ಲ ಧ್ಯಾನ ಮಾಡಿದ್ದೇವೆ ಕಳೆದ ದಿನಗಳಲ್ಲಿ. ಕರ್ತನ ದಿನ ಅಂತಂದ್ರೆ ನಮ್ಗೆ ಗೊತ್ತಿದೆ, ಅದು ಅದನ್ನ ನಾವು ಇವತ್ತಿನ ದಿವಸ ಅದ್ರ ಮುಂದೆ ಏನು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದನ್ನ ಎದುರು ನೋಡ್ತಾ ಮಾಡುವಂತ ಏನು ನಮ್ಮ ನಂಬಿಕೆಯ ಒಂದು ಜೀವಿತದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ನಾವು ಏನ್ ಮಾಡ್ಬೇಕಾಗಿದೆ, ಎದುರು ನೋಡುತ್ತಾ
ನಾವು ಪ್ರಾರ್ಥಿಸಬೇಕಾಗಿದೆ. ಯಾರಿಗೋಸ್ಕರ? ಖಂಡಿತ ಪೌಲನು ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಿದ. ಇವತ್ತು ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಎಲ್ಲಾ ಪ್ರಿಯ ದೇವ ಜನರು ಏನಾಗಿದ್ದಾರೆ, ಅವರು ಗಾಗಿ ಪ್ರಾರ್ಥನೆ ಮಾಡೋರು ಮಾಡುವಂತ ಪ್ರಾರ್ಥನೆ ಅದು ಕಳೆದ ದಿನಗಳಲ್ಲಿ ಮಾಡಿದ್ದಾಯ್ತು ಅಂತ ಹೇಳಿ ಯಾವ ರೀತಿಯಲ್ಲಿ ಪೌಲನು ಯಾವಾಗ್ಲೂ ಏನ್ ಮಾಡ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಈಗ ನಾವು ಸಹ ಮತ್ತೆ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಯಾಕೆ? ಯಾವ ವಿಷಯ ಅಂತಂದ್ರೆ, ಯಾವ್ದು ವಿಷಯ ಅಂದ್ರೆ ಅದೇ ಅಧ್ಯಾಯದಲ್ಲಿ ವಚನ 5 ನಾವು ನೋಡ್ತೇವೆ. ನಾವು ಯಾರು ಅದರಲ್ಲಿ ನಾವು ನೋಡ್ತೇವೆ, ನಾವು ದೇವರೆಲ್ಲ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಕಾಲ್ಡ್ ಅಂಡ್ ಚೋಸನ್. ಅದಕ್ಕೆ ಇದ್ರಲ್ಲಿ ಗೆಲ್ಬಿಲ್ ಏನಿಲ್ಲ. ಏನಂದ್ರೆ ಆತನು ಕರೆದ ಮತ್ತು ಆತನು ಆರಿಸ್ಕೊಂಡ ತನ್ನಗಾಗಿ. ಆದ್ರೆ ಅಂದ್ರೆ ನಮ್ಮನ್ನ ಕರೆದಾನೆ ಮತ್ತು ನಮ್ಮನ್ನ ಆತನು ನೇಮಿಸಿದ್ದಾನೆ. ಆತನು ಎದಕ್ಕೆ ನಮ್ಮನ್ನ ಆತನು ಯಾಕೆ ಆರಿಸ್ಕೊಂಡ? ಯಾಕೆ ಅಂದ್ರೆ ನಾವು ಯಾರು ಅಂತ ಅವನಿಗೆ ಗೊತ್ತಿದೆ. ಯಾಕಂದ್ರೆ ಆದಿಯಲ್ಲಿ ಆತನು ಕ್ರಿಸ್ತನ ಮೂಲಕ ಲೋಕದ ಬಣ್ಣದ ಹಾಕೋದಕ್ಕಿಂತ ಮೊದಲೇ ನಮ್ಮನ್ನು ಆರಿಸ್ಕೊಂಡ. ಸೊ ಇಂಥ ಈ ದೇಹದ ಭೂಲೋಕದ ವಾಸ್ತವಿಕತೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಅವಶ್ಯಕತೆ. ಅದಕ್ಕೆ ಇವತ್ತು ಸಹ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ನಾವು ನೋಡ್ತೇವೆ 1ನೇ ವಚನ 5ರಲ್ಲಿ ನಾವು ಪೌಲನ ಮೂಲಕ ಏನಾಗಿದ್ದೇವೆ, ದೇವರ ರಾಜ್ಯಕ್ಕೋಸ್ಕರ ಕಷ್ಟಪಡ್ತಾ ಇದ್ದೇವೆ. ಸೊ ಕಷ್ಟಪಡ್ತಾ ಇದ್ದೇವೆ. ಅದಕ್ಕೆ ದೇವ್ ಸಹ ನೋಡ್ತಾ ಇದ್ದಾನೆ, ಆತನು ನಮ್ಮ ಜೊತೆಗಿದ್ದಾನೆ. ನಾವು ಮೊಣಕಾಲಿರೋದು, ನಾವು ಕಣ್ಣು ಮುಚ್ಚೋದು, ಕೈ ಜೋಡಿಸೋದು, ಕಣ್ಣೀರನ್ನ ಬಾರೊಳಗೆ ಪ್ರಾರ್ಥನೆ ಮಾಡೋದು ಆತನು ನೋಡ್ತಾ ಇದ್ದಾನೆ. ಆತನು ಅದನ್ನ ನೇಮಿಸಿದ್ದಾನೆ ನಮಗೆ. ಆದರೆ ಇದರಲ್ಲಿ ನಾವು ನೋಡ್ತೇವೆ, ಕರೆಯಲ್ಪಟ್ಟ ಮೇಲೆ ನಾವು ಬಹಳ ವಿಶೇಷವಾದವರು. ಆದರೆ ನಮ್ಮನ್ನು ಆರಿಸ್ಕೊಂಡಾಗ ಆಮೇಲೆ ಇನ್ನೂ ವಿಶೇಷವಾದದ್ದು. ಮತ್ತು ನಾವು ದೇವರಾಜ್ಯಕ್ಕೋಸ್ಕರ ಕಷ್ಟಪಡುವುದು ಬಹಳ ಅದು ಏನಾಗಿದೆ, ಬಹಳ ವಿಶೇಷವಾಗಿದೆ. ಅದಕ್ಕೆ ಈ ಕರ್ತನ ಬರುವ ದಿನಕ್ಕಾಗಿ ಎದುರು ನೋಡುವಂತ ನಾವು ಪ್ರಾರ್ಥನೆ ಯಾವಾಗಲೂ ಮಾಡಬೇಕಾಗಿದೆ. ಸೊ ಈಗ ನಾವು ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡೋಣ? ನಾವು ಮಾಡಿದ್ರೆ ಮಾಡುವಂತ ಈ ಪ್ರಾರ್ಥನೆಯ ಅವಶ್ಯಕತೆ ಏನಾಗಿದೆ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ನೋಡ್ತೇವೆ ಕಷ್ಟ ಮತ್ತು ಕಷ್ಟದ ಪಡುವಂತ ವಿಶ್ವಾಸಿಗಳು ತಾಳ್ಮೆಯನ್ನ ಏನ್ ಮಾಡ್ಬೇಕಾಗ್ತದೆ, ಉಳ್ಳವರಾಗಬೇಕಾಗ್ತದೆ. ಕಷ್ಟಗಳ ಜೊತೆಗೆ ನಾವು ಜೀವಿಸ್ಬೇಕಾಗಿದೆ. ಅದಕ್ಕೆ ಏನಪ್ಪ ಇದು, ಕರ್ತನ ದಿನ ಎದು ನೋಡ್ತಾ ಇದ್ರು, ಕರ್ತನ ದಿನ ಅದು ಎದು ನೋಡುವಂಥದ್ರ ಜೊತೆಗೆ ನಾವು ಏನ್ ಮಾಡ್ಬೇಕಾಗಿದೆ. ಪೌಲನು ಮತ್ತೆ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಅದನ್ನ ಲೂಕನು ಅಪೊಸ್ತಲ ಕೃತ್ಯಗಳಲ್ಲಿ 14ನೇ ಅಧ್ಯಾಯ ವಚನ 22ರಲ್ಲಿ ಅದನ್ನ ಮತ್ತೆ ನಾವು ಸ್ವಲ್ಪ ಓದಿ ಮುಂದೆ ಹೋಗೋಣ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಕರ್ತನ ಆತ್ಮ ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ. ಕರ್ತನ ತನ್ನ ವಾಕ್ಯದಿಂದ ಎಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಗೊತ್ತು ನಾವು ಕಷ್ಟಪಡೋದು ಆತನಿಗೆ ಏನಲ್ಲ ಮರೆಯಾಗಿಲ್ಲ. ದೇವರು ಮೆಚ್ತಾನೆ ನಾವು ಕಷ್ಟಪಡೋದನ್ನ. ಯಾಕಂದ್ರೆ ಆತನು ಕಷ್ಟದ ಪ್ರತಿಯಾಗಿ ನಮಗೆ ನಮಗೆ ಪ್ರತಿಫಲ ಕೊಡುವಂತವನಾಗಿದ್ದಾನೆ. ಅದಕ್ಕೆ 22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅಪೊಸ್ತಲ ಕೃತ್ಯಗಳು 14ನೇ 22ನೇ ವಚನ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿದೆ ಎಂದು ಅವರನ್ನು ಧೈರ್ಯಗೊಳಿಸಿದರು. ಸೊ ಇಲ್ಲಿ ಸಹ ನಾವು ನೋಡ್ತೇವೆ, ದೇವರಾಜ್ಯದೊಳಗೆ ಸೇರ್ಬೇಕಂತೇಳಿ ಎಚ್ಚರಿಸಿದ್ರು. ಅದು
ಕಷ್ಟಪಡುವುದರ ಮೂಲಕ ಅಂತ, ಸಂಕಟಗಳನ್ನ ಎದುರಿಸೋದ್ರ ಮೂಲಕ ಅಂತ ಹೇಳ್ತಾರೆ. ಹಾಗಾದ್ರೆ ದೇವರ ವಾಕ್ಯ ಇವತ್ತು ಬದಲಾಗಿದೆಯಾ? ದೇವರ ವಾಕ್ಯ ಅದು 2000 ವರ್ಷಗಳ ಹಿಂದೆ ಅದು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ವಿಶ್ವಾಸಿಗಳಿಗೆ ತಕ್ಕ ರೀತಿಯಲ್ಲಿ ಮಾತಾಡಿತು. ಆದ್ರೆ ಇವತ್ತು ಸಹ ಅದು ಬದಲಾಗದೆ ಅದು ಇವತ್ತು ಸಹ ಸತ್ಯವನ್ನೇ ಏನ್ ಮಾಡ್ತಾ ಇದೆ, ತನ್ನ ಮಕ್ಕಳಿಗೆ ಸಾರ್ತಾ ಇದೆ. ಇವತ್ತು ನಾವು ಬೇಸರಗೊಳ್ಳೋದು ಬೇಡ. ನಾವು ಪ್ರಾರ್ಥನೆ ಮಾಡ್ಬೇಕು, ವಾಕ್ಯಕ್ಕೆ ಧ್ಯಾನ ಮಾಡ್ಬೇಕು, ನಾವು ಹೆಚ್ಚು ಕಷ್ಟಪಡ್ಬೇಕು ಅಥವಾ ಸಂಕಟಗಳ ಮಧ್ಯದಲ್ಲಿ ನಾವು ಜೀವಿಸುವಾದ್ರ ನಾವು ಎಂದಿಗೆ ಮಾಡ್ಬೋದು. ದೇವರ ವಾಕ್ಯ ಅದು ಏನ್ ಹೇಳ್ತಿದೆ ಅದರ ಒಂದು ಮೇರೆಯನ್ನ ನಾವು ದಾಟಬಾರ್ದು. ನಮಗೂ ದೇವರ ವಾಕ್ಯಕ್ಕೂ ಎಂದೂ ಮಧ್ಯದಲ್ಲಿ ಯಾವುದು ಬರಬಾರ್ದು. ಅಲಸತನ ಅಥವಾ ಅಲ್ಪ ವಿಶ್ವಾಸ, ಭಕ್ತಿಹೀನತೆ ಅಥವಾ ನಮ್ಮ ಯಾವುದೇ ಕಷ್ಟ ಸಂಕಟ ಹಿಂಸೆಗಳು ಯಾವುದು ನಮ್ಮನ್ನ ದೇವರ ವಾಕ್ಯದಿಂದ ಮತ್ತು ನಮ್ಮಿಂದ ಯಾರು ಅದನ್ನ ಬೇರ್ಪಡಿಸ್ಲಿಕ್ಕೆ ಅವಕಾಶ ನಾವು ಕೊಡಬಾರ್ದು. ಅದಕ್ಕೆ ನಾವು ಕಷ್ಟ ಪಡ್ತಾ ಇದ್ದೇವೆ, ಪ್ರತ್ಯೇಕವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ನಾವು ನೋಡ್ತೇವೆ ಈ ಸಂದರ್ಭದಲ್ಲಿ ಸಹ, ಇಲ್ಲಿಯೂ ಸಹ ಏನಾಗಿದೆ, ನಾವು ಕಷ್ಟಗಳನ್ನ ಏನ್ ಮಾಡಬೇಕಾಗಿದೆ, ನಮ್ಮ ಜೀವನದಲ್ಲಿ ಅವುಗಳು ಏನ್ ಗೊತ್ತಾ ಸಹಜವಾಗಿ ಬರ್ತವೆ. ಅವುಗಳು ದೇವರ ಮಕ್ಕಳಿಗೆ ಹೆಚ್ಚಾಗಿ ಏನಾಗಿವೆ, ಜೀವಿತದಲ್ಲಿ ಎದುರಾಗುವಂಥವುಗಳಾಗಿವೆ. ಹಾಗಾದ್ರೆ ಯಾರೊಬ್ರು ಹೇಳಿದ್ರು, ನಮ್ಮ ಜೀವಿತ ಎಲ್ಲ ಚೆನ್ನಾಗಿದ್ದರೆ ಏನ್ ಗೊತ್ತಾ, ಎಲ್ಲ ಸುಖವಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ ಅಂತಂದ್ರೆ ಏನೋ ಒಂದು ಕಡೆ ಏನಿದೆ, ಯಾವುದೋ ಒಂದು ವಿಷಯದಲ್ಲಿ ನಾವು ಪಾಪದ ಅಥವಾ ದೇವರ ವಾಕ್ಯದಿಂದ ದೂರ ಆದ ಅಥವಾ ಯಾವುದೋ ಒಂದು ಲೋಕದ ವಿಷಯದಲ್ಲಿ ನಾವೇನಾಗಿದ್ದೇವೆ, ಹೊಂದ್ಕೊಂಡಿದ್ದೇವೆ. ಖಂಡಿತ ದೇವರ ಮಕ್ಕಳು, ವಿಶ್ವಾಸಿಗಳು ಕಷ್ಟ ಪಡ್ತಾ ಇದ್ರೆ, ಹಿಂಸೆಗೆ ದಾಟಿ ಹೋಗ್ತಾ ಇದ್ರೆ, ಕರ್ತನಿಗಾಗಿ ಜೀವಿಸ್ತಾ ಇದ್ರೆ, ಅದನ್ನು ನೋಡ್ತಾ ಇದ್ದಾರೆ, ನಂಬಿಕೆ ಇಟ್ಟು ಬಹಳಷ್ಟು ಲೋಕದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ, ಖಂಡಿತ ದೇವರ ಮಕ್ಕಳಿಗೆ ಅದೇನಲ್ಲ, ಹೊಸದೇನಲ್ಲ. ಇವತ್ತು ಸಹ ನಾವು ಕಷ್ಟಗಳಿದ್ದ, ಸಂಕಟಗಳಿದ್ದಾಗ್ಲೂ ನಾವು ಏನ್ ಬರ್ತೀವಿ, ಬಹಳ ನಾವು ಸಂತೋಷ ಪಡುವವರಾಗಿದ್ದೇವೆ. ಯಾಕಂದ್ರೆ ನಮ್ಮ ಕರ್ತನು ನಮಗೆ ಕೊಟ್ಟಂತ ಶಾಂತಿ, ಸಂತೋಷ, ಸಮಾಧಾನ ಯಾರು ಕಸ್ಕೊಂಡಿಲ್ಲ. ಮತ್ತು ನಾವು ಎಷ್ಟು ಮಾತ್ರಕ್ಕೂ ಏನಾಗೋದಿಲ್ಲ, ಕರ್ತನಿಗಾಗಿ ಎರಡು ಮನಸ್ಸುಳ್ಳವರಾಗಿಲ್ಲ. ನಾವು ಲೋಕದವರಲ್ಲ, ಕರ್ತನಿಗಾಗಿ ನಾವು ಏನಾಗಿದ್ದೇವೆ, ಜೀವಿಸುವವರಾಗಿದ್ದೇವೆ. ಅದಕ್ಕೆ ಯಾಕೆ ಗೊತ್ತಾ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪರಲೋಕದಿಂದ ದೇವರ ಸನ್ನಿಧಿಯಿಂದ ದೇವರಿಗೆ ಸರಿಸಮಾನನಾಗುವ ಪದವಿಯನ್ನು ಬಿಡಲಿಲ್ಲ ನೆನೆಸಿ ದಾಸನ ರೂಪ ಧರಿಸಿಕೊಂಡು ಬಂದ. ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದ, ಶೋಧನೆಯನ್ನು ಜಯಿಸಿದ. ಆತನು ಕರ್ತನ ಚಿತ್ತವನ್ನು ಮಾಡಲಿಕ್ಕೆ ತನ್ನ ಒಪ್ಪಿಸ್ಕೊಟ್ಟ. ಆತನು ಶಿಲುಬೆ ಮರಣಕ್ಕೆ ವಿಧೇಯನಾದ, ತನ್ನ ದೇಹದಲ್ಲಿ ಲೋಕದ ಪಾಪ ಹೊತ್ಕೊಂಡು ಲೋಕಕ್ಕಾಗಿ ರಕ್ತ ಸುರಿಸಿ ಪಾಪಿಗಳನ್ನ ಕ್ಷಮಿಸಿ ಅವ್ರನ್ನ ಶುದ್ಧ ಮಾಡಿ, ಅವ್ರನ್ನ ನೀತಿವಂತರಾಗಿ ಮಾಡಿ, ಅವ್ರನ್ನ ದೇವ ಶಾಪದಿಂದ ಬಿಡಿಸಿ ಆಶೀರ್ವಾದ ಮಾಡಿ ಅವ್ರಿಗೆ ನಿತ್ಯ ಜೀವ ಕೊಡುವಂತ, ನಿತ್ಯ ಜೀವಕ್ಕಾಗಿ ನಿತ್ಯಕ್ಕೂ ಜೀವಿಸುವುದಕ್ಕಾಗಿ ಸಮಾಧಿಯೊಳಗಿಂದ ಸತ್ತೊಳಗಿಂದ ಜೀವಿಸಿ ಅದು ಬಂದ. ಈಗ ಅವನಿಗೆ ಮಹಿಮೆಯೇ ಏನಾಗಿದೆ, ಮುಂದೆ ಎದುರಾಗುವಂತ ನಮಗೂ ಸಹ ಮಹಿಮೆ ಏನಾಗಿದೆ, ಕಾಯ್ತಾ ಇದೆ. ಅದಕ್ಕೆ ಕರ್ತನಗಾಗಿ ನಾವು ಜೀವಿಸುವಾಗ ಕರ್ತನನ್ನ ನಾವು ಹೃದಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ನಾವು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದೇವ. ಕರ್ತನ ವಾಕ್ಯ ಹೇಳ್ತಾ ಇದೆ, ಪ್ರಿಯ ನನ್ನ ಸಹೋದರ, ನಾವೇನ್ ಮಾಡ್ಬೇಕಾಗಿದೆ, ಈ ಲೋಕದಲ್ಲಿ ಯಾವ ಮಾತ್ರಕ್ಕೂ ನಾವು ಕಷ್ಟಗಳಿಗಾಗಿ ನಾವು ಏನ್ ಮಾಡ್ತಾ ಇಲ್ಲ, ಕಷ್ಟಗಳನ್ನ ನಾವು ಏನಂತ ಹೇಳ್ತಲ್ಲ, ಇವುಗಳು ನಮ್ಮ ಅತಿಥಿಗಳಲ್ಲ, ಇವುಗಳು ನಮ್ಮ ಜೀವಿತದಲ್ಲಿ ಅವುಗಳು ನಮ್ಮ ಜೀವಿತಕ್ಕೆ ಅವಿಭಾಜ್ಯ ಅಂಗಗಳಾಗಿವೆ. ನಾವು ಕಷ್ಟ ಅಂದ್ರೆ ಏನಂತ ನನಗೆ ನೀವು ಕೇಳಿದ್ರೆ, ನಾನು ಸೇವೆ ಬಂದ್ಮೇಲೆ 35 ವರ್ಷಗಳ ಸೇವೆಯಲ್ಲಿ ನಾನು ಕಷ್ಟಪಟ್ಟು ಕಷ್ಟಗಳು ಇಷ್ಟೊಂದು ಹೆಚ್ಚಾಗಿ ನನಗೆ ಎದುರಾಗಿ ನನಗಾಗಿ ಅವುಗಳು ಎಷ್ಟೊಂದು ಸೇವೆಗೆ ಅವು ಹೆಚ್ಚಾಗಿ ನನ್ನನ್ನ
ಸೇವೆ ಮಾಡ್ಲಿಕ್ಕೆ ನಾವು ನನ್ನ ಬಲಪಡಿಸಿವೆ ಅಂತ ಹೇಳಿಕ್ಕೆ ನಾನು ಧೈರ್ಯ ಪಡ್ತೇನೆ. ಯಾಕಂದ್ರೆ ದೇಹಕ್ಕೆ ನನಗೆ ಧೈರ್ಯ ಅಂತ. ಯಾಕಂದ್ರೆ ಕರ್ತನಗಾಗಿ ಜೀವಿಸುವಂತ ಒಂದು ಪ್ರೇರೇಪಣೆ ಮತ್ತು ತ್ಯಾಗ ಮನೋಭಾವನೆ ಮತ್ತು ಸಹನೆ ತಾಳ್ಮೆಯನ್ನ ಪರಿಶುದ್ಧಾತ್ಮ ನನಗೆ ಕೊಟ್ಟು ನನ್ನನ್ನು ಪ್ರೋತ್ಸಾಹ ಮಾಡಿ ಎಲ್ಲಾ ಶೋಧನೆಗಳಿಂದ ಬಿಡಿಸಿ, ನನ್ನ ಅಪೋತಾಪಗಳಿಂದ ಬಿಡಿಸಿ, ನನ್ನ ಜೀವ ಉಳಿಸಿ ನನಗೆ ಕರ್ತನಿಗಾಗಿ ನಿಲ್ಲುವಂತೆ ಅದ್ಭುತ ಮಾಡಿದ. ನಾನು ಯಾವ ಕೆಲಸಕ್ಕೆ ಬಾದ್ನು ಯೋಗ್ಯನಾಗಿದ್ದರೂ ನನ್ನನ್ನ ಆತನ ಆಶಿಕೊಂಡ ಅಂತೇಳಿ ನಾನು ಸಂತೋಷ ಪಡ್ತೀನಿ. ನನ್ನನ್ನು ಕರೆದ, ಆದ್ರೆ ನನ್ನನ್ನು ನೇಮಿಸಿದ್ದಾನೆ. ಈಗ ನಾನು ಆ ಕಷ್ಟಗಳೆಲ್ಲ ಏನ್ ಗೊತ್ತಾ, ನನಗೆ ಒಳ್ಳೆದನ್ನೇ ಮಾಡಿವೆ. ಆ ಕಷ್ಟಗಳು ನನಗೆ ಪಾಠ ಕಲಿಸಿವೆ. ಆ ಕಷ್ಟಗಳು ನಾನು ಕರ್ತನಿಗಾಗಿ ಹೆಚ್ಚು ಇನ್ನೂ ಸೇವ್ ಮಾಡ್ಬೇಕು, ಜೀವಿಸ್ಬೇಕು. ಕಷ್ಟಗಳು ಏನಲ್ಲ, ಯಾಕಂದ್ರೆ ಲೋಕದಲ್ಲಿ ನಾವು ಕರ್ತನ ಹಾಗೆ ಕಷ್ಟಪಟ್ಟಿಲ್ಲ. ಕರ್ತನ ಹಾಗೆ ನಾವೆಂದಿಗೂ ಈ ಲೋಕದಲ್ಲಿ ಏನು ಮಾಡಿಲ್ಲ, ಅಷ್ಟೊಂದು ಶ್ರಮೆ ಮಣ್ಣುಗಳನ್ನ ಅನುಭವಿಸಿಲ್ಲ. ಆದ್ರೆ ನನಗೆ ಒಂದು ವೇಳೆ ಇವತ್ತು ನೀವು ಕೇಳಿದ್ರೆ ಇಷ್ಟೊಂದು ಕಷ್ಟಗಳು ಮಧ್ಯದಲ್ಲಿ ನಾನು ಸೇವೆ ಮಾಡ್ಬೇಕಾದ್ರೆ ಅದು ನನಗೂ ಅರ್ಥ ಆಗದೆ ಇರುವಂತ ವಿಷಯ. ಅದಕ್ಕೆ ಒಂದು ವೇಳೆ ನನ್ನ ಪ್ರಿಯ ಸಹೋದರಿ, ದೇವ ಸೇವಕರೇ, ಸಮಪಾಲಕರೇ, ಸ್ವಾತಿಕರೇ, ಹಿರಿಯರೇ, ಎಲ್ಲರೂ ನಾವು ಈ ಲೋಕದಲ್ಲಿ ಕರ್ತನ ಬರುವಂಥದ್ದನ್ನ ಅಪೇಕ್ಷಿಸ್ತೇವೆ. ಬೇಗನೆ ಬರ್ಬೇಕೆಂಬುದಾಗಿ ನಾವು ಬಯಸ್ತೇವೆ. ಯಾಕಂದ್ರೆ ನಾವು ಏನಲ್ಲ, ಈ ಲೋಕದೊಳಗೆ ಆರಾಮಾಗಿ ಈ ಲೋಕದಲ್ಲಿ ಮನಸ್ಸು ಬಂದಂಗೆ ತಮ್ಮ ಬೇಕಾದ ಇಚ್ಛಾಶೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಲೋಕದ ಜನರ ಹಾಗೆ, ಲೋಕದೊಳಗೆ ಕಳೆದು ಹೋದವ್ರ ಹಾಗೆ ಇದ್ರೆ ನಾವು ನಿಜವಾಗ್ಲೂ ಏನಲ್ಲ, ನಾವು ಕರ್ತನಲ್ಲಿದ್ದೇವ, ನಾವು ಕರ್ತನಿಗಾಗಿ ಮೀಸಲಾಗಿದ್ದೇವ, ನಾವು ಕರ್ತನಿಂದ ಕರೆಯಲ್ಪಟ್ಟಿರಾಗಿದ್ದೇವ ಯಾರು ಅಂತೇಳಿ ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾವು ಇವತ್ತು ಸಹ ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ಯಾವ ರೀತಿಯಲ್ಲಿ ನಿನ್ನ ಮಕ್ಕಳನ್ನ ಅವರು ಯಾವ ರೀತಿಯಲ್ಲಿ ನೀನು ಅವ್ರನ್ನ ಏನ್ ಮಾಡಿದಿ, ಸೇವಕರ ಮೂಲಕ ನಿನ್ನ ವಾಕ್ಯಗಳ ಮೂಲಕ ಅವ್ರನ್ನ ಪ್ರೋತ್ಸಾಹ ಪಡಿಸಿದಿ, ಅವ್ರನ್ನ ಸತ್ಯಕ್ಕೆ ನಡೆಸಿದಿ. ಹೀಗೆ ಇವತ್ತಿನ ದಿವಸ ನಾವು ಕರ್ತನನ್ನ ಎದುರುಗೊಳ್ಳೋಣ. ನಾವು ಕರ್ತನಲ್ಲಿ ಹೆಚ್ಚಾದ ಸಮಯವನ್ನ ಪ್ರಾರ್ಥನೆ ಕಳೆಯೋಣ. ಇವತ್ತು ನಾವು ನೋಡ್ತಾ ಇದ್ದೇವೆ ಈ ವಿಷಯವನ್ನ, ಈ ಒಂದೇ ವಾಕ್ಯವನ್ನು ನಾನು ಅಷ್ಟೇ ಅಲ್ಲ, ಈ ಮುಂದಿನ ಕೆಲವು ವಾಕ್ಯಗಳನ್ನು ಸಹ ನಾನು ಯೋಚಿಸ್ತಾ ಇರುವಾಗ ಅನೇಕ ವಾಕ್ಯಗಳು ಏನಾಗಿದೆ, ದೇವರ ಮಕ್ಕಳಿಗೆ ಏನು ಕೊಡ್ತವೆ, ಧೈರ್ಯ ಕೊಡ್ತವೆ. ಅವುಗಳು ಖಂಡಿತ ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತವೆ. ಮತ್ತು ನಾವು ನೋಡ್ತೇವೆ, ನಾವು ಏನ್ ಮಾಡ್ಬೇಕಾಗಿದೆ, ಯೋಗ್ಯರಾಗಿ ಏನ್ ಮಾಡ್ಬೇಕಾಗಿದೆ, ಆ ಕರ್ತನಗಾಗಿ ನಾವು ಜೀವಿಸ್ಬೇಕಾಗಿದೆ. ಯಾವ ರೀತಿಯಲ್ಲಿ ನಮ್ಮ ಕರ್ತನು ಆತನು ನಮ್ಮ ಶ್ರಮೆಮಾನಗಳನ್ನ ನೆನಪಿ ತಂದ್ಕೊಳ್ಬೇಕಂತೇಳಿ ಆತ ಶಿಷ್ಯರೊಂದಿಗೆ ಕೊನೆಯದಾಗಿ ಊಟ ಮಾಡಿ ಆತನು ಏನ್ ಮಾಡ್ದ, ಇವತ್ತು ಸಹ ನಾವು ನೋಡ್ತೀವಿ, ಪೌಲನು ಅದನ್ನ ಕೊರಿಂಥದವರ ಪತ್ರಿಕೆ, ಮೊದಲೇ ಪತ್ರಿಕೆ ಮತ್ತು 11ನೇ ಅಧ್ಯಾಯ ಮತ್ತು ಮತ್ತಾಯನ ಬರೆದ 26ನೇ ಅಧ್ಯಾಯ ವಚನ 25-30 ಮತ್ತು ಲೋಕನ ಬರೆದ ಅನೇಕ ಎಲ್ಲಾ ರೀತಿಯಲ್ಲೂ ವಿಶ್ವಾಸಿಗಳು ಯೋಗ್ಯರಾಗಿ ಕರ್ತನ ಮೇಜಿನಲ್ಲಿ ಪಾಲು ತಗೊಳ್ಬೇಕು. ಅದು ಕರ್ತನ ಸಭೆಯಾಗಿ ಕೂಡಿ ಬಂದಾಗ ಅಂತ ಹೇಳಿದಾಗ ನಾವು ನೋಡ್ತೇವೆ, ಕರ್ತನು ಆತನ ನೆನೆಸ್ಕೊಂಡ್ರೆ, ಕರ್ತನ ನಿನಗಾಗಿ ನಾನೇನು ಕೊಡ್ಲಿ ಬದಲಾಗಿ, ಯಾಕಂದ್ರೆ ನೀ ಎಲ್ಲ ಕೊಟ್ಟಿದೀಯ, ನೀ ನನಗೆ ಎಲ್ಲಾ ಸಹಾಯ, ನನಗೆ ಎಲ್ಲಾ ರೀತಿ ಆಶೀರ್ವಾದ, ನೀ ನನಗೆ ಎಲ್ಲಾ ರೀತಿ ಲೋಕ ಕೊಡದೇ ಇರುವಂತ ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟಿದೀಯ. ನೀನ್ ನನಗೆ ತೃಪ್ತಿ ಕೊಟ್ಟಿದೀಯ, ನೀನ್ ನನಗೆ ಸಾಕಾಗಿದೀಯ, ನನಗೆ ಯಾವ ಅವಶ್ಯಕತೆ ಇಲ್ಲ, ಅಷ್ಟೊಂದು ನೀನ್ ನನಗೆ ಏನಾಗಿದೆಯಾ, ಹೆಚ್ಚಾಗಿ ಸಿಕ್ಕಿದೀಯ. ಅದಕ್ಕೆ ಏನ್ ಮಾಡ್ತೇನೆ, ನಾನು ನಿನ್ನಗಾಗಿ ನಾನು ಜೀವಿಸ್ತೇನೆ. ಅದಕ್ಕೆ ನಾವು ಕರ್ತನ ಮೇಜಿನಲ್ಲಿ ಪಾತ್ಕೊಂಡು ಯೋಗ್ಯರಾಗಿ ಅದನ್ನ ತಗೊಳ್ತೇವೆ ಮತ್ತು ಬರುವವರೆಗೂ ಅದನ್ನ ಮಾಡುತ್ತಾ ಪ್ರಕೃತಿಗೆ ತರ್ತೇವೆ. ಮತ್ತು ಕರ್ತನು ನಮ್ಮನ್ನೇ ಏನ್ ಮಾಡ್ತಾ ಇದ್ದಾನೆ, ಸಭೆಯನ್ನ ತನ್ನ ಬಳಿಗೆ ಸೇರಿಸಿಕೊಂಡು ಆತನು ಬೇಗನೆ ಏನೋ ಆ ದಿನದಲ್ಲಿ, ಅಂದ್ರೆ ಕರ್ತನು ರ್ಯಾಪ್ಚರ್, ಅದು ಸಭೆಗಾಗಿ ಎತ್ತಲ್ಪಡುವಿಕೆಗಾಗಿ
ದೇವರ ವಾಕ್ಯದ ಪ್ರಕಾರ ನಾವು ನೋಡ್ತೀವಿ. ಕರ್ತನು ನಮ್ಮೊಂದಿಗೆ ಅದ ಸಭೆಯ ಮೊದಲಿತ್ಯದ ಸಭೆಯೇ ಎದ್ದದ ಕುರಿಯಾದಾತನೊಂದಿಗೆ ಔತಣ ಕೂಟದಲ್ಲಿ ನಾವು ಏನಾಗ್ತೇವೆ, ಕರ್ತನು ಮತ್ತೊಂದು ಅವಧಿ ಹೊಸದಾಗಿ ನಮ್ಮ ಜೊತೆಗೆ ಆತನು ಈ ನಮಗೆ ಕೊಟ್ಟಂತ ಮೇಜಿನನ್ನ ನಲ್ಲಿ ಆತನು ಹೊಸದಾಗಿ ತಗೊಳ್ತೇನೆ ನಾ ಅಂತ ಹೇಳ್ತೇನೆ. ಅಂದ್ರೆ ನಮಗೆ ಏನು ಬೇಗನೆ ಸಿಗುವಂತ ಏನು ಕರ್ತನ ವಿಶೇಷವಾದ ವಾಗ್ದಾನ, ಅದು ಕಣ್ಣಾರೆ ನಾವು ನೋಡಿ ಅದನ್ನ ನಾವು ಆಶದಿಂದ ಉಲ್ಲಾಸದಿಂದ ಅದನ್ನು ಅನುಭವಿಸಿ ಕರ್ತನ ಜೊತೆಗೆ ನಾವು ಇರುವಾಗ ಆಳುವಾಗ ನಿತ್ಯಕ್ಕೂ ನಮ್ಗೆ ಸಂಭ್ರಮ ನಮಗೆ ಮಹಿಮೆಯ ಜೀವಿಸುವಂತ ಏನು ಆ ಸಮಯ ದೂರ ಆಗಿಲ್ಲ ಅಂತ ನಾನು ನಂಬ್ತೇನೆ. ಕರ್ತನ ಆತ್ಮನ ಈ ವಾಕ್ಯದ ಮೂಲಕ ನಾವು ಇನ್ನೂ ಹೆಚ್ಚಾಗಿ ಅದನ್ನ ನೋಡುತ್ತಾ ಇನ್ನೂ ಹೆಚ್ಚು ಕಷ್ಟಗಳು ಬಂದರೂ ನಾವು ಕರ್ತನ ಸೇವೆಗೆ ಬಿಡದೆ ಅದನ್ನು ಮಾಡುತ್ತಾ ನಾವು ಕರ್ತನ ನಮ್ಮನ್ನು ಎಲ್ಲಿಟ್ಟಿದ್ದು ಅಲ್ಲಿ ನಾವು ಸಾಕ್ಷಿಯಾಗಿ ಇರೋದಕ್ಕೆ ಕರ್ತನ ಸಹಾಯ ಮಾಡಲಿ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ವಚನ 11 ಮತ್ತು 12ರಲ್ಲಿ ನಾವು ಕರ್ತನ ವಿಶೇಷವಾದ ವಾಕ್ಯದ ಮೂಲಕ ನಮಗೆ ಕೊಡುವಂತ ಈ ಒಂದು ವಿಶೇಷವಾದ ಏನು ಮಾರ್ಗದರ್ಶನವನ್ನ ನಾವು ತಂದೆ ಚಿತ್ತವಾದ್ರೆ ಧ್ಯಾನ ಮಾಡೋಣ. ಮತ್ತು ಅಲ್ಲಿವರೆಗೂ ನಾವು ಪ್ರಿಯರೇ, ನಾವು ಕರ್ತನ ನಲ್ಲಿ ಯಾವಾಗಲೂ ಹೆಚ್ಚಿನ ಸಮಯವನ್ನ ಪ್ರಾರ್ಥನೆ ಕಳೆಯೋಣ. ಯಾಕಂದ್ರೆ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ. ಆ ಪ್ರಾರ್ಥನೆ ನಮ್ಮ ಜೀವನವನ್ನು ಬದಲಾಯಿಸ್ತದೆ. ನಮ್ಮ ಪ್ರಾರ್ಥನೆ ಸಭೆಯನ್ನು ಬದಲಾಯಿಸ್ತದೆ. ನಮ್ಮ ಪ್ರಾರ್ಥನೆ ನಮ್ಮ ಜನ ಜೀವಿತವನ್ನು ಬದಲಾಯಿಸ್ತದೆ. ನಾವಿರುವಂತ ಸ್ಥಳವನ್ನು ಬದಲಾಯಿಸ್ತದೆ. ನಮ್ಮ ಎಲ್ಲ ಸುತ್ತಮುತ್ತ ಜನರಿಗಾಗಿ ಆ ಪ್ರಾರ್ಥನೆ ಏನಾಗಿದೆ, ಕಾರ್ಯ ಮಾಡೋದಾಗಿದೆ. ನನ್ನ ನಂಬಿಕೆ ಇದೆ ಈ ಪ್ರಾರ್ಥನೆ ಜೀವಿತವನ್ನ ಎಂದಿಗೂ ನಾವು ಏನ್ ಮಾಡೋದಿಲ್ಲ, ಅದನ್ನ 2ನೇ ಸ್ಥಾನದಲ್ಲಿ ಇಡೋದಿಲ್ಲ, ಅದರ ಮೊದಲನೇ ಸ್ಥಾನದಲ್ಲಿ ಇಡೋದು. ಹಾಗಾದ್ರೆ ಪ್ರಾರ್ಥನಾ ವೀರರಾಗಿ ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ದೇವರ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡಿ ಎಲ್ಲಾ ಹೆಚ್ಚಾಗಿ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಲಿಕೆ ನಮಗೆ ಸಹಾಯ ಮಾಡ್ಲಿ. ಕರ್ತನ ಈ ವಾಕ್ಯ ನಮ್ಮ ಆಶೀರ್ವಿಸ್ಲಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್.